ನಮ್ಮ ಕಾಂಟ್ರಾಕ್ಟರ್ಗಳು ನಮ್ಗೆ ಅತಿ ಹೆಚ್ಚು ಸಂತಸವನ್ನ ಉಂಟು ಮಾಡಿದ್ದಾರೆ. ನಾಗರಾಜ್ ಸುಮಾರು 2.5 ಲಕ್ಷ ರೈತರ ಬದುಕಿಗೆ ಏನು ಕೆಲವರೆಲ್ಲ ಆಸೆ ಬಿಟ್ರು, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಅದಕ್ಕೆಲ್ಲ ಉತ್ತರವನ್ನ ನಾವು ತೆಗೆದುಕೊಂಡಂತ ತೀರ್ಮಾನಕ್ಕೆ ಫಲ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾನು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದೇನೆ. ಎಲ್ಲಾ ಗೇಟ್ಗಳು ಕೂಡ 33 ಗೇಟ್ಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. ಮೇ 15ನೇ ತಾರೀಕು ಇದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದ್ದೇನೆ. 7ನೇ ತಾರೀಕು ಅಷ್ಟೊತ್ತಿಗೆ ಇನ್ನಿರುವಂತ ಒಂದು ಕೆಲವು ಸಣ್ಣ ಕೆಲಸಗಳನ್ನ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಈಗ 10 TMC ನೀರಿದೆ. ಈಗ ಮಳೆ ಬಿತ್ತು ಅಂದ್ರೆ 2 ತಿಂಗಳಿಗೆ ಸುಮಾರು 44 TMC ಅಷ್ಟು ತುಂಬಲಿಕ್ಕೆ ಅವಕಾಶ ಇದೆ. ಅದಕ್ಕೆ 54 ಕೋಟಿ ರೂಪಾಯಿ ಈಗಾಗಲೇ ಖರ್ಚು ಮಾಡಿದ್ದೀವಿ ಬರೀ ಗೇಟ್ ಮಾತ್ರ. ಒಟ್ಟು ನಿಮ್ಗೆ ಗೊತ್ತಿದೆ ಈಗಾಗಲೇ 64-34 ಆ ರೇಷಿಯೋನಲ್ಲಿ 2 ರಾಜ್ಯಗಳು ಇದಕ್ಕೆ ಬಂಡವಾಳ ಹಾಕ್ತಾ ಇದೀವಿ. ನಾನು ಅವ್ರಿಗೆ ನಮ್ಮ ಡ್ಯಾಮ್ ಅವ್ರಿಗೆ ಫ್ರೀ ಕೊಟ್ಟಿದ್ದೀನಿ. ಗವರ್ಮೆಂಟ್ ಇದಕ್ಕೆ ಇಂಟರ್ಫಿಯರ್ ಆಗಬಾರ್ದು, ನಾವ್ಯಾರು ಜಾಸ್ತಿ ಆಡಳಿತ ಮಂಡಳಿಗೆ ನಾವು ದುಡ್ಡು ಒದಗಿಸ್ಕೊಟ್ಟು ತೀರ್ಮಾನ ಮಾಡೋದು, ಅದು ಮಾತ್ರ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಮಾಡಿದೀವಿ. ಈ 33 ಗೇಟ್ ಅನ್ನು ಅಳವಡಿಸಿದ್ದು ಇಡೀ ದೇಶಕ್ಕೆ ಒಂದು ದೊಡ್ಡ ಸವಾಲು ಮತ್ತು ಒಂದು ಮಾದರಿ. ಇಡೀ ದೇಶ ಇದನ್ನ ನೋಡ್ತಾ ಇತ್ತು ಏನಾಗ್ತದೆ ಅಂತೇಳಿ. ಅವತ್ತು ಇದನ್ನ 19ನೇ ಗೇಟ್ ಹೋದಾಗ ಮಧ್ಯರಾತ್ರಿ ನನಗೆ ನಮ್ಮ ಅಧಿಕಾರಿಗಳು, ನಮ್ಮ ಶಿವರಾಜ್ ತಂಗಡಿ ಅವರು ನನಗೆ ಫೋನ್ ಮಾಡಿದಾಗ ಡ್ಯಾಮ್ ಅಳ್ಳಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಓಡ್ ಬಂದೆ ನಾನು ಬೆಳಗ್ಗೆನೆ. ಇದೆಲ್ಲ 9 ಗಂಟೆಗೆ ಇದ್ದು ತೀರ್ಮಾನ ತೆಗೆದುಕೊಂಡು ಕನ್ನಯ್ಯ ನಾಯ್ಡು ಅವ್ರ ಕೂಡ ನಾವು ಅಭಿಪ್ರಾಯ ಪಡೆದು, ಅವರ ಅಭಿಪ್ರಾಯ ಪಡೆದು ಅವ್ರಿಗೂ ಗೌರವ ಕೊಟ್ಟು, ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟು ಅವರು ಕೂಡ ನಾವು ಏನ್ ಗೌರವ ಕೊಡುವಂತ ಕೆಲಸ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟು ಇದಲ್ಲದೆ ಬೇರೆ ಬೇರೆ ಕೆಲಸಗಳಿಗೆ ಸುಮಾರು 315 ಕೋಟಿಯಷ್ಟು ಕೆಲವು ಕೆಳಗಡೆ ರಿಪೇರ್ಸ್, ಕೆನಾಲ್ ರಿಪೇರ್ಸ್ಗೆಲ್ಲ ಈ ವರ್ಷ ಲಕ್ಷನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಮಿಡಲ್ ಗೇಟ್ 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು, ಮಿಡ್ಲು, ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸ್ ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದ್ರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರು. ಟೆಂಡಲ್ ಸೇರ್ತಿದ್ದೀನಿ. ಯಾಕೆ ಇಷ್ಟೇ ಮಾಡಿದೀವಿ ಅಂತ, ಚೈನ್ ಯಾಕೆ ಸುಮ್ಮನೆ ಅಂತೇಳಿ, ಎಲ್ಲೂ ಹೋಗುದಿಲ್ಲ, ಅದಕ್ಕೆ ಬಂಡವಾಳ ನಮ್ಗೇನು ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟ್ ಸೇರಿಸಿದ್ದೀವಿ. ಅದನ್ನು ತೆಗೆದುಬಿಡಿ, ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ. ಅದು ಕೂಡ ಈಗಾಗಲೇ ತಮಿಳುನಾಡು ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡುವಂತ ಒಂದು ಪ್ರತ್ಯೇಕವಾದಂತ ಒಂದು ಸಂಸ್ಥೆ ಇದೆ. ಅವ್ರಿಗೆ ಅದನ್ನ ಜವಾಬ್ದಾರಿಯನ್ನ ವಹಿಸಿದ್ದೇವೆ. ಬರ್ತದ ಬಿಡಪ್ಪ, ನಿಮ್ ಕಣ್ಣೆ ಎದುರುಗಡೆನೆ ಬರ್ತದ, ಅದನ್ನು ಬರ್ಬೇಕಲ್ಲ. ಅದು ಆಯ್ತು, ನಿಮ್ ಟೈಮ್ ತಗೋಣ, ನಿಮ್ ಮುಹೂರ್ತಕ್ಕೆ. ಸೊ ಹಂಗೆ ಈಗೆಲ್ಲ ಕೂಡ ನಾವು ಮಾಡ್ತಾ ಇದೀವಿ. ಸೊ ಫಸ್ಟ್ ಸೆಟ್ ಆಫ್ ನ್ಯೂ ಚೈನ್, ಯಜಮಾನ ಹೊಸ ಚೈನು ಮೇ 7ನೇ ತಾರೀಕಿಗೆ ಬರ್ತದೆ ಅಂತ ನಿಗದಿ ಆಗಿದೆ. ಚೈನ್ 4 ದಿನ ಮೇ ಎಂಡ್ಗೆ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿದೀವಿ. ಆದ್ರೆ ನಾನು ಮೇ 15ನೇ ತಾರೀಕು ಇಟ್ಕೊಂಡ್ರಪ್ಪ ಗುರಿ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಮಳೆ ಬಂದ್ರೆ ಇದಕ್ಕೆಲ್ಲ ನಾವು ರೆಡಿ ಮಾಡ್ಬೇಕಲ್ಲ. ಸೊ ಅದಕ್ಕೆಲ್ಲ ಕೂಡ ನಾವು ಮಾಡ್ತಾ ಇದೀವಿ. ಸೊ ಎಲ್ಲ ನಾಗರಿಕರು, ಬಹಳ ರೈತರು ಎಲ್ಲ ಬಹಳ ಖುಷಿಯಾಗಿದ್ದಾರೆ. ಪೊಸಿಷನ್ ಪಾರ್ಟಿ ಅವ್ರು ಪಾಪ ಬಂದು ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅವ್ರು ಕೊಡ್ತಾ ಇರ್ಬೇಕಲ್ಲ, ಅವ್ರು ಕೊಡ್ಲಿ. ಅವ್ರು ಕೊಟ್ಟಾಗ ನಾವು ಜಾಗೃತರಿಂದ ನಾವು ಕೆಲಸ ಮಾಡ್ಬೇಕಲ್ಲ. ಸೊ ಅದಕ್ಕೆ ನಾನು, ನಮ್ಮ ಎಲ್ಲಾ ಲೋಕಲ್ ಲೀಡರ್ಸ್, ರೈತರು ಸಹಕಾರ ಕೊಟ್ಟಿದ್ದೀರಿ. ಇದು ಶಾಶ್ವತವಾಗಿ ಇನ್ನ ಮುಂದಕ್ಕೆ 50 ವರ್ಷ ಇದಕ್ಕೆ ಆಯುಷ್ ಇರ್ತದೆ. ಸೊ 50 ವರ್ಷದವರೆಗೂ ಇನ್ನೇನು ಆಗುದಿಲ್ಲ ಅಂತ ಹೇಳಿ ಅವರು ನಮ್ಮ ತಜ್ಞರು ಕೂಡ ತಿಳಿಸಿದ್ದಾರೆ. ಸೊ ನಾವೆಲ್ಲ ಸೇರಿದ್ದಕ್ಕೆ ನಾವು ಮಾಡ್ತಿದ್ದೇವೆ. ನೆಕ್ಸ್ಟ್
ಅದಾದ್ಮೇಲೆ ಮುಂದಕ್ಕೆ ಕೆಲವು ಏನೇನೋ ಯೋಜನೆಗಳಿದೆ, ಅದೆಲ್ಲ ನಾನು ನೆಕ್ಸ್ಟ್ 15ನೇ ತಾರೀಕು ಇನ್ನ ಫೈನಲ್ ಬರೋಕೆ ಬರ್ತೀನಿ. ಪಕ್ಕದಲ್ಲಿ ಹೆಲಿಪ್ಯಾಡ್ ಮಾಡಿ ಅಂತ ಹೇಳಿದೀನಿ ಟೆಕ್ಟಮ್ನಲ್ಲಿ.